ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 30, 30ನೇ ಅಧ್ಯಾಯ. ಹೌದು, 30ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥದಲ್ಲಿ ಮತ್ತೆ ಐಗುಪ್ತದ ವಿಷಯವಾಗಿ ಮುಂದುವರಿತಿದೆ. ಈಗಾಗಲೇ 29ನೇ ಅಧ್ಯಾಯ ಐಗುಪ್ತದ ಬಗ್ಗೆ, 30ನೇ ಅಧ್ಯಾಯ ಐಗುಪ್ತದ ಬಗ್ಗೆ, 31ನೇ ಅಧ್ಯಾಯ ಐಗುಪ್ತದ ಬಗ್ಗೆ, 32ನೇ ಅಧ್ಯಾಯ ಕೂಡ ಐಗುಪ್ತದ ಬಗ್ಗೆ ಇರುವಂಥ ಪ್ರವಾದನೆ ಅಥವಾ ಸಂದೇಶ ಎಂಬುದಾಗಿ ನೋಡುವಾಗ ದೇವರು ಈ ಐಗುಪ್ತಕ್ಕೆ ಎಷ್ಟು ಮಹತ್ವ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಸುಮಾರು 681 ಸಾರಿ ಐಗುಪ್ತದ ಬಗ್ಗೆ ಬೈಬಲ್ನಲ್ಲಿ ಇರುವಂಥದ್ದು ಗಮನಿಸ್ತಕ್ಕದ್ದು. ಸರಿ, ಈಗ 30ನೇ ಅಧ್ಯಾಯ ದೇವರು ಇನ್ನೊಂದು ಸಂದೇಶವನ್ನು ಯೆಹೆಜ್ಕೇಲನಿಗೆ ಕೊಟ್ಟು, ಹೌದು, ಐಗುಪ್ತದ ಮೇಲೆ ಖಡ್ಗವು ಬೀಳುವುದು ಎಂಬುದಾಗಿ ಸಂದೇಶ. 3ನೇ ವಚನ. ಆವಾಗ ಐಗುಪ್ತದ ಪ್ರಜೆಗಳು ಅದರಿಂದ ದಾಳಿಯಾಗಿ ಕೂಷಿನಲ್ಲಿಯೂ ಕೂಡ ಸಂಕಟವಾಗುವುದು, ಐಗುಪ್ತದ ಲಕ್ಷೋಪಲಕ್ಷ ಪ್ರಜೆ ಒಯ್ಯಲ್ಪಡುವುದು. ಹೌದು, ಆ ರೀತಿಯಾಗಾದಾಗ ಅದರ ಅಸ್ಥಿವಾರ ಹಾಳಾಗುವುದು ಎಂಬುದಾಗಿ, ಮತ್ತು 6ನೇ ವಚನದಲ್ಲಿ ಐಗುಪ್ತಕ್ಕೆ ಆಧಾರವಾದವರು ಬೀಳುವರು. ಹೌದು, ಐಗುಪ್ತಕ್ಕೆ ಆ ದಿವಸಗಳಲ್ಲಿ ಐಗುಪ್ತವು ಭಾಳ ದೊಡ್ಡ ಪ್ರಸಿದ್ಧವಾದ ಹದ್ದಾಗಿತ್ತು ಅಥವಾ ದೊಡ್ಡ ರಾಜ್ಯವಾಗಿತ್ತು. ಆದರೂ ಕೂಡ ಅದರ ಶಕ್ತಿ ಮದವು ಇಳಿದು ಹೋಗುವಂತೆ ದೇವರು ಮಾಡಿ ಮಿಗ್ದೋಲಿನಿಂದ ಸವೇನೆಯವರೆಗೆ ಅಲ್ಲಿ ಹೋರಾಟ, ಯುದ್ಧ ಇರುವಂಥದ್ದಾಗಿರ್ತದೆ. ಮತ್ತು ಆ ರೀತಿಯಾಗಾದಾಗ ಕರ್ತನಾದ ಯೆಹೋವನು ಹೇಳುವಂಥ ಮಾತು, ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಕೈಯಿಂದ ಐಗುಪ್ತದ ಅಸಂಖ್ಯಾತ ಪ್ರಜೆಯನ್ನು ಕೊನೆಗಾಣಿಸುವುದಾಗಿ ದೇವರು ಹೇಳುವಾತನಾಗಿದ್ದಾನೆ. ಹೌದು, ಆ ರೀತಿಯಾಗಿದ್ದಾಗ ಐಗುಪ್ತ ಅದರ ಹೆಮ್ಮೆ ತಗ್ಗುವಂಥದ್ದಾಗಿದೆ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದು ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿರುವಂಥ ಒಂದು ಮಾತು, ದೊಡ್ಡ ಮಾತು. ಇಲ್ಲಿ ನಾಯಕರ ವಿಷಯದಲ್ಲಿ 23ನೇ ಅಧ್ಯಾಯದಲ್ಲಿ ಮಾತನಾಡಿಬಿಟ್ಟು ದೇವರು ನಮ್ಮ ಕರ್ತನಾದ ಯೇಸು 23:11 ಈ ಮಾತು ಹೇಳುವಂಥದ್ದನ್ನು ನಾವು ಗಮನಿಸೋಣ. ಬನ್ನಿರಿ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ಹಾಗೆ ಹೇಳಿಬಿಟ್ಟು 12ನೇ ವಚನದಲ್ಲಿ ಒಂದು ಕನ್ಕ್ಲೂಷನ್, ಒಂದು ಮುಕ್ತಾಯದ ತೀರ್ಮಾನದ ಒಂದು ಮಾತು ನಮ್ಮ ಕರ್ತನ ಹೇಳೋದನ್ನು ಗಮನಿಸಿರಿ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹಾಗಾದರೆ ನಮ್ಮನ್ನು ಹೆಚ್ಚಿಸಿಕೊಳ್ಳುವಾಗ ತಗ್ಗಿಸಲ್ಪಡ್ತೇವೆ. ಐಗುಪ್ತವು ತನ್ನನ್ನು ಹೆಚ್ಚಿಸಿಕೊಂಡಿತು. ಹೇಗೆ ಹೆಚ್ಚಿಸಿಕೊಂಡಿತು ಅಂದರೆ, ನದಿಯನ್ನು ನೋಡಿ, ದೊಡ್ಡ ನದಿ, ಅದನ್ನು ನೋಡಿ ಇದು ನನ್ನದೇ, ನಾನೇ ಮಾಡಿಕೊಂಡದ್ದು ಎಂಬುದಾಗಿ ಹೆಚ್ಚಿಸಿಕೊಂಡಾಗ ಅದು ತಗ್ಗಿಸಲ್ಪಟ್ಟಿತು ಎಂಬುದನ್ನು
ತಿಳಿಯತಕ್ಕದ್ದು. ಅದರಿಂದ ಕೂಡ ಒಂದು ದೊಡ್ಡ ಪಾಪ, ಹೌದು, ದೊಡ್ಡ ಪಾಪ, ದೊಡ್ಡ ಪಾಠ ಎರಡು ಕೂಡ. ಯಾಕಂದರೆ ಸ್ವಲ್ಪ ಮುಂಚಿನ 28ನೇ ಅಧ್ಯಾಯದಲ್ಲಿ ಉಬ್ಬಿನಿಂದ ದೊಬ್ಬು ಎಂಬ ವಿಷಯವನ್ನು ನಾವು ನೋಡಿದೆವು. ಈಗ ಐಗುಪ್ತದ ವಿಷಯವಾಗಿ ಮುಂದುವರಿಯುವಾಗ ಈ ಗರ್ವ ಅನ್ನುವಂಥದ್ದು ದೊಡ್ಡ ಪಾಪ. ಬಿಲಿಗ್ರಾಮ್ ಮಹಾಭಕ್ತರು 7 ಡೆಡ್ಲಿ ಸಿನ್ಸ್ ಎಂಬುದಾಗಿ 7 ಅತಿ ಭಯಂಕರವಾದ ಪಾಪಗಳಲ್ಲಿ ಒಂದು ಗರ್ವವನ್ನು ಕೂಡ ಒಳಪಡಿಸಿದ್ದಾರೆ. ಸರಿ, ಮುಂದುವರಿಯೋಣ. ನಾವು 30ನೇ ಅಧ್ಯಾಯ ಮತ್ತು ಈ ಐಗುಪ್ತ ಎಂಬ ಪದ ಎಷ್ಟು ಸಾರಿ ಇಲ್ಲಿ ಬಂದಿದೆ ಎಂಬುದಾಗಿ ನೋಡುವಾಗ 4ನೇ ವಚನದಲ್ಲಿ ಐಗುಪ್ತ 2 ಸಾರಿ, ಮತ್ತು 6ನೇ ವಚನ, 5ನೇ ವಚನ ಐಗುಪ್ತ, 6ನೇ ವಚನದಲ್ಲಿ ಐಗುಪ್ತ, 8ನೇ ವಚನ, 9ನೇ ವಚನ, 10, 13 ಮತ್ತು 16, 19, 21, 22, 23 ಈ ರೀತಿಯಾಗಿ ನೋಡುವಾಗ 25, 26 ಕೂಡ ಇರುವಂಥ 26 ವಚನಗಳಲ್ಲಿ ಕೂಡ ದೇವರು ಮತ್ತೆ ಮತ್ತೆ ಐಗುಪ್ತದ ಬಗ್ಗೆ ಮಾತನಾಡುವಾಗ, ಹೌದು, ಅದು ಹಾಳಾಗುವುದು ನಿಜ. ಗರ್ವದಿಂದ, ನನ್ನದೇ ನಾನೇ ಎಂಬ ದೊಡ್ಡ ಪಾಪದಿಂದ. ಹಾಗಾದರೆ ಅದಕ್ಕೆ ಭವಿಷ್ಯ ಇಲ್ಲವಾ? ಅದಕ್ಕೆ ಮುಕ್ತಾಯ ಇಲ್ಲವಾ ಎಂಬುದಾಗಿ ನೋಡುವಾಗ ಒಂದು ಆಶ್ಚರ್ಯದ ಮಾತು ಯೆಶಾಯನ ಗ್ರಂಥದಲ್ಲಿದೆ. ಅದು ನೋಡಿದಾಗ ನನಗೆ ಬಹಳ ಖುಷಿ ಆಗ್ತದೆ. ನೋಡೋಣ ಬನ್ನಿರಿ ಏನಿದೆ ಅಂತ ಹೇಳಿಬಿಟ್ಟು ಆನಂತರ 30ನೇ ಅಧ್ಯಾಯಕ್ಕೆ ಬರೋಣ. 19ನೇ ಅಧ್ಯಾಯದಲ್ಲಿ ಯೆಶಾಯನು ಕೂಡ, ಹೌದು, ಐಗುಪ್ತದ ವಿಷಯವಾದಂಥ ಒಂದು ಪ್ರವಾದನೆಯನ್ನು ಹೇಳಿಬಿಟ್ಟು ಮುಂದೆ 22ನೇ ವಚನದಲ್ಲಿ ಒಂದು ಮಾತನ್ನು ಯೆರೆಮೀಯನು ಪ್ರವಾದಿ ಹೇಳುವಾತನಾಗಿದ್ದಾನೆ. 19ನೇ ಅಧ್ಯಾಯ. ಯಾಕಂದರೆ ಯೆರೆಮೀಯನಿಗೆ ಆವಾಗ ಒಂದು ಚಾಯ್ಸ್ ಕೊಡಲಾಗಿತ್ತು, ಐಗುಪ್ತದ ಕಡೆಗೆ ಹೋಗ್ಬೋದಾ? ಯಾರೋ ಆಲ್ಮೋಸ್ಟ್ ಒತ್ತಾಯ ಮಾಡಿಕೊಂಡು ಯೆರೆಮೀಯನನ್ನು ಐಗುಪ್ತದ ಕಡೆಗೆ ಕರ್ಕೊಂಡು ಹೋದಂಥ ಒಂದು ವಿಷಯ. ಆದರೆ ಅವನಿಗೆ ಆ ರೀತಿಯಾಗಿ ಹೋಗಬಾರ್ದು ಅಂತ ನೆಬೂಕದ್ನೆಚ್ಚರನ ಒಂದು ಮನಸ್ಸಿತ್ತು. ಆದರೂ ಕೂಡ ಅವನು ಒತ್ತಾಯದಿಂದ ಯೆರೆಮೀಯನ ಆ ರೀತಿಯಾಗಿ ಹೋಗಿ ಬಂದನಂತ ನಂತರ ಗೊತ್ತಾಯಿತು. 19ನೇ ಅಧ್ಯಾಯ ಮೊದಲಿಂದ ಅಂದ ಹಾಗೆ ಮೊದಲಿಂದ ಐಗುಪ್ತದವರಿಗೂ ಇಸ್ರಾಯೇಲರಿಗೂ ಸರಿ ಹೋಗ್ತಿರಲಿಲ್ಲ. ಐಗುಪ್ತದವರ ಪ್ರಕಾರವಾಗಿ ಇಸ್ರಾಯೇಲರು ಅಶುದ್ಧರು. ಮತ್ತು ಅದೇ ಸಂದರ್ಭದಲ್ಲಿ ನೋಡುವಾಗ ಐಗುಪ್ತರು ಇಸ್ರಾಯೇಲರನ್ನು 430 ವರ್ಷಗಳು ತಮ್ಮ ದೇಶದಲ್ಲಿ ಗುಲಾಮರಾಗಿ ಇಟ್ಕೊಂಡಿದ್ದರು. 22ನೇ ವಚನ, ಯೆಶಾಯ 19:22. ಆನಂತರ ನಾವು 30ನೇ ಅಧ್ಯಾಯ ಯೆಹೆಜ್ಕೇಲಿಗೆ ಬರೋಣ. ಇದಲ್ಲದೆ ಯೆಹೋವನು ಐಗುಪ್ತರನ್ನು ಹೊಡೆಯುವನು. ಆಮೇಲೆ ಏನಾಗ್ಬೋದು? ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಹೊಡೆಯುವನು. ವಾವ್, ಐ ಲೈಕ್ ಇಟ್. ದೇವರು ಹೇಗೆ ಐಗುಪ್ತರನ್ನು ಹೊಡಿತಾರೆ ಅಂತ ಹೇಳ್ಬಿಟ್ಟು ನೋಡುವಾಗ, ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಹೊಡೆಯುವನು. ಮತ್ತು ಐಗುಪ್ತರು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ವಾವ್, ಗ್ರೇಟ್. ಆಮೇಲೆ ಅಷ್ಟೇನಾ? ಯೆಶಾಯ 19:22. ಆತನು ಅಂದರೆ ದೇವರು, ಯೆಹೋವನು ಅವರ ವಿಜ್ಞಾಪನೆಯನ್ನು, ಯಾರ ವಿಜ್ಞಾಪನೆಯನ್ನು? ಐಗುಪ್ತರ
ವಿಜ್ಞಾಪನೆಯನ್ನು ಲಾಲಿಸಿ ಅವರನ್ನು ಗುಣಪಡಿಸುವನು. ವಾವ್ ವಾವ್, ಗ್ರೇಟ್. ಹೌದು, ದೇವರು ಐಗುಪ್ತದ ಬಗ್ಗೆ 25ನೇ ವಚನದಲ್ಲಿ ಹೇಳುವಂಥ ಮಾತು ಭಾಳ ಗಂಭೀರವಾದಂಥ ಮಾತು, ಭಾಳ ಗ್ರೇಟ್ ಮಾತು. ಅದೇನಂತ ಹೇಳಿದ್ರೆ, ನನ್ನ ಪ್ರಜೆಯಾದ ಐಗುಪ್ತ. 19ನೇ ಅಧ್ಯಾಯ ಏಷಾಯ ಮತ್ತು 25ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡ್ತೀವಿ. ಈಗ ಯೆಹೆಜ್ಕೇಲ್ ಗ್ರಂಥಕ್ಕೆ ಬರೋಣ. ಹಾಗಾದರೆ ಹೌದು, ದೇವರು ಯೆಹೆಜ್ಕೇಲ್ ಗ್ರಂಥ 29ನೇ ಅಧ್ಯಾಯ, 30ನೇ ಅಧ್ಯಾಯ, 31ನೇ ಅಧ್ಯಾಯ, 32ನೇ ಅಧ್ಯಾಯ, ಈ ಎಲ್ಲ ಅಧ್ಯಾಯಗಳಲ್ಲಿ ಐಗುಪ್ತದವರಿಗೆ ಗಾಯ ಮಾಡ್ತಿದ್ದಾನೆ. ಯಾಕೆ ಅಂಥೇಳಿದರೆ, ಅವರು ಮಾಡಿದ ಅಪರಾಧಕ್ಕಾಗಿ. ಆದರೆ ಅದೇ ಸಂದರ್ಭದಲ್ಲಿ ಅವರನ್ನು ಹೇಗೆ ಗಾಯ ಮಾಡ್ತಾನಂದರೆ, ಅವ್ರಿಗೆ ವಾಸಿಯಾಗುವ ಹಾಗೆ ಗಾಯ ಮಾಡ್ತಾನಂತೆ. ದೇವರು ದೊಡ್ಡ ಆತನ ನಾಮಕ್ಕೆ ಸ್ತೋತ್ರ. ಇದನ್ನು ಓದುವಾಗ ಇದ್ದಕ್ಕಿದ್ದಂತೆ ದೇವರು ಎಷ್ಟು ಒಳ್ಳೆಯವನು, ಆತನ ಜ್ಞಾನ ಎಷ್ಟು ದೊಡ್ಡ ಜ್ಞಾನ, ಆತನ ಮಾರ್ಗಗಳು ಎಷ್ಟು ವಿಚಿತ್ರವಾದದ್ದು ಅಂತ ಅನ್ನಿಸ್ತದಲ್ವ. ಇದೇ ರೀತಿಯಾಗಿ ಪೌಲನು ಕೂಡ ಒಂದು ಸಾರಿ ದೇವರ ಜ್ಞಾನದ ಬಗ್ಗೆ ಮಾತನಾಡ್ತಾ ಹೇಳಿದಂಥ ಮಾತು ಈ ರೀತಿಯಾಗಿದೆ ನೋಡ್ರಿ. ಆ ರೋಮ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನ. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟು ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯೋದಕ್ಕೆ ಎಷ್ಟೋ ಅಸಾಧ್ಯ. ಅಗಾಧ, ಅಗಮ್ಯ, ಅಸಾಧ್ಯ. ಹಾಗಾದರೆ ನಾವು ಏನು ಮಾಡಬಹುದು, ಏನು ಹೇಳೋಣ ಎಂಬುದಕ್ಕೆ ಕನ್ಕ್ಲೂಷನ್ ಆಗಿ 36ನೇ ವಚನದಲ್ಲಿ ರೋಮ 11:36 ಪೌಲನು ಹೇಳ್ತಾನೆ, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಂದ, ಆತನಿಗಾಗಿ, ಆತನಿಗೆ ಸದಾಕಾಲವು ಸ್ತೋತ್ರ. ಆಮೇನ್. ಹೌದು, 30ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ಐಗುಪ್ತವು ನೆಬೂಕದ್ನೆಚ್ಚರನ ಮುಖಾಂತರವಾಗಿ ದೇವರು ಅದಕ್ಕೆ ಶಿಕ್ಷೆ, ಗಾಯ ಕೊಟ್ಟು, ಅನಂತರ ದೇವರು ಮಾಡುವಂಥದ್ದು ಏನೆಂಬುದಾಗಿ ಮುಂದೆ ನೋಡೋಣ. 30ನೇ ಅಧ್ಯಾಯದ 25ನೇ ವಚನ ಈ ರೀತಿಯಾಗಿದೆ. ನಾನು ಬಾಬೇಲಿನ ಅರಸನ ಕೈಗಳನ್ನು ಬಲಪಡಿಸುವೆನು. ವಾವ್! ಯಾರ ಕೈಯನ್ನು ಬಲಪಡಿಸುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಬಾಬೇಲಿನ ಅರಸನ ಕೈಗಳನ್ನು ಬಲಪಡಿಸುವೆನು. ದೇವರು ಬಲಪಡಿಸದಿದ್ದರೆ ಬಲವನ್ನು ಬಾಬೇಲಿನ ಅರಸನು ಹೊಂದಲಿಕ್ಕೆ ಆಗಲ್ಲ. ದೇವರ ಸಾರ್ವಭೌಮತ್ವ, ದ ಸಾವರ್ನಿಟಿ ಆಫ್ ಗಾಡ್, ಅದರ ಬಗ್ಗೆ ನೋಡುವಾಗ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಹೌದು, ಒಂದು ಸಾರಿ ಬಂಗಾರಪೇಟೆ ಟ್ರೈನ್ನಲ್ಲಿ ವೆಲ್ಲೂರಿಗೆ ನಾನು ನನ್ನ ಆತ್ಮಿಕ ನಾಯಕರು ಇಬ್ಬರು ಸೇರಿ ಹೋಗ್ತಾ ಇದ್ದಾಗ ಬಂಗಾರಪೇಟೆ ಹತ್ರ ನಾವು ಟ್ರೈನ್ ಬಂತು. ಆನಂತರ ಅಲ್ಲಿಂದ ಮುಂದುವರಿತಾ ಇದ್ದಾಗ ಕಾಫಿ ಕುಡ್ಕೊಂಡು ಟ್ರೈನ್ನಲ್ಲಿ ಹೋಗುವಾಗ ಒಂದು ಮಾತು ಹೇಳಿದರು. ಅದು ಇನ್ನೂ ನನಗೆ ನೆನಪಿದೆ. ಅದೇನಂತ ಹೇಳಿದರೆ, ಹ್ಯಾಡ್ ಐ ನಾಟ್ ಬಿಲೀವ್ಡ್ ಇನ್ ದ ಸಾವರ್ನಿಟಿ ಆಫ್ ಗಾಡ್, ಐ ವುಡ್ ಹ್ಯಾವ್ ಬಿಕಮ್ ಮ್ಯಾಡ್ ಲಾಂಗ್ ಅಗೋ. ದೇವರ ಸಾರ್ವಭೌಮತ್ವವನ್ನು ನಾನು ನಂಬದೇ ಹೋಗಿದ್ದಲ್ಲಿ ಯಾವಾಗೋ ನಾನು
ಹುಚ್ಚನಾಗ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಭಾಳ ಗಲಿಬಿಲಿ ತರುವಂಥ ಒಂದು ವಿಷಯ ಈ ಲೋಕದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡುವಾಗ. ಆದರೆ ದೇವರು ಸಾರ್ವಭೌಮನು, ಆತನಿಗೆ ತಿಳಿಯದಂಥದ್ದು ಯಾವುದೂ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯ. ಆತನಿಂದಲೇ, ಆತನಿಗಾಗಿಯೇ, ಆತನು ಇಷ್ಟ ಪ್ರಕಾರ, ಆತನ ಚಿತ್ತದ ಪ್ರಕಾರ. ಇಲ್ಲಿ ಕೂಡ ನಾನು ಬಾಬೆಲಿನ ಅರಸನ ಕೈಗಳನ್ನು ಬಲಪಡಿಸುವೆನು. ಯೆಹೆಜ್ಕೇಲ್ 30:25. ಫರೋಹನ ಕೈಗಳಾದರೂ ಜೋಲು ಬೀಳುವವು. ಫರೋಹನ ಕೈ. ಹಾಗಾದರೆ ಒಬ್ಬರಿಗೆ ಬಲ ದೇವರು ಕೊಡ್ತಾರೆ, ನೆಬೂಕದ್ನೆಚ್ಚರನಿಗೆ. ಆದರೆ ಯುದ್ಧದಲ್ಲಿ ಫರೋಹನಿಗೆ, ಐಗುಪ್ತಕ್ಕೆ ಬಲಹೀನತೆ, ಜೋಲು ಬೀಳ್ತಾ ಇದೆ. ಆ ರೀತಿಯಾಗಿ ಮಾಡುವಾಗ ಐಗುಪ್ತ ದೇಶದ ಮೇಲೆ ಅವನು ಜಯ ಹೊಂದಲಿಕ್ಕೆ ಖಂಡಿತವಾಗಿ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾನೇ ಯೆಹೋವನೆಂದು ಎಲ್ಲರಿಗೂ ಗೊತ್ತಾಗುವುದು. ಕೊನೆಯ ವಚನದಲ್ಲಿ ಈ ರೀತಿಯಾಗಿದೆ, 30ನೇ ಅಧ್ಯಾಯ 26ನೇ ವಚನ. ನಾನು ಐಗುಪ್ತರನ್ನು ಜನಾಂಗಗಳಲ್ಲಿ ಚದರಿಸಿ ದೇಶ ದೇಶಗಳಿಗೆ ತೂರಿ ಬಿಡುವಾಗ ನಾನೇ ಯೆಹೋವನು ಎಂದು ಅವರಿಗೆ ತಿಳಿದು ಬರುವುದು. ಹೌದು, ದೇವರು ಇಸ್ರಾಯೇಲರನ್ನು ಜನಾಂಗಗಳಲ್ಲಿ ಚದರಿಸಿದ ಹಾಗೆ ಐಗುಪ್ತ ದೇಶದವರನ್ನು ಕೂಡ ಜನಾಂಗಗಳಲ್ಲಿ ಚದರಿಸುವಾತನಾಗಿದ್ದಾನೆ. ಅನಂತರ ಸೈರಸ್ ಎಂಬ ಮಹಾರಾಜನ ಮುಖಾಂತರವಾಗಿ ಹೌದು ಹಿಂದಿರುಗಿ ಪುನಃ ಕರ್ಕೊಂಡು ಬಂದು ಅವನಿಗೆ, ಅಂದರೆ ಐಗುಪ್ತದವರನ್ನು ಪುನಃಸ್ಥಾಪನೆ ಮಾಡ್ತಾನೆ. ಆಶ್ಚರ್ಯ ಅಲ್ಲವಾ? ದೇವರ ಕಾರ್ಯಗಳು ಹಾಗೆ ಇರ್ತವೆ. ಯೆಹೆಜ್ಕೇಲ್ ಗ್ರಂಥ 30ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.